ನಮಸ್ಕಾರ ಸ್ನೇಹಿತರೆ. ಒಂದು ದೇಶ ಅಂದರೆ ಎಷ್ಟು ದೊಡ್ಡದಿರಬೇಕು ಅಂತ ನೀವು ಅಂದುಕೊಂಡಿದ್ದೀರಾ? ಆದರೆ ಕೇವಲ ಒಂದು ಸಮುದ್ರದ ಕೋಟೆಯನ್ನೇ ನಮ್ಮ ದೇಶ ಅಂತ ಘೋಷಿಸಿಕೊಂಡಿರುವ ಒಂದು ಜಾಗ ಇದೆ. ಅದರ ಹೆಸರು ಸೀಲ್ಯಾಂಡ್. 1967ರಲ್ಲಿ ಇಂಗ್ಲೆಂಡ್ನ ಮಾಜಿ ಮೇಜರ್ ಪ್ಯಾಡಿ ರಾಯ್ಸ್ ಬೇಟ್ಸ್ ಎಂಬುವರ ಉತ್ತರ ಸಮುದ್ರದಲ್ಲಿರುವ ರಾಫ್ಸ್ ಟವರ್ ಅನ್ನೋ ಹಳೆಯ WW2 ಸಮುದ್ರ ಕೋಟೆಯನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು. ಈ ಕೋಟೆ ಇಂಗ್ಲೆಂಡ್ ಕರಾವಳಿಯಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ಈ ಕೋಟೆಯನ್ನು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಬ್ರಿಟನ್ ವಾಯು ಮತ್ತು ನೌಕಾ ದಾಳಿಗಳನ್ನು ಗಮನಿಸಲು ನಿರ್ಮಿಸಿತ್ತು. ಯುದ್ಧದ ನಂತರ ಅದು ಖಾಲಿಯಾಗಿತ್ತು. ಆಗ ರಾಯ್ಸ್ ಬೇಟ್ಸ್ ಅಲ್ಲಿ ಹೋಗಿ ಅದನ್ನು ಪ್ರಿನ್ಸಿಪಾಲಿಟಿ ಆಫ್ ಸೀಲ್ಯಾಂಡ್ ಅಂತ ಸ್ವತಂತ್ರ ದೇಶ ಎಂದು ಘೋಷಿಸಿದ್ದರು. ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ. ಒಂದು ಕೋಟೆಯನ್ನು ದೇಶ ಅಂತ ಹೇಳಿದರೆ ಅದು ನಿಜವಾಗಿಯೂ ದೇಶ ಆಗಿಬಿಡುತ್ತದೆಯೇ? ಸೀಲ್ಯಾಂಡ್ ತನ್ನದೇ ಧ್ವಜ, ಪಾಸ್ಪೋರ್ಟ್, ನಾಣ್ಯ, ಸ್ಟ್ಯಾಂಪ್ ಮತ್ತು ರಾಜಮನೆತನವನ್ನು ಹೊಂದಿದೆ. ಆದರೆ UK ಸೇರಿದಂತೆ ಯಾವುದೇ UN ಸದಸ್ಯ ರಾಷ್ಟ್ರವು ಸೀಲ್ಯಾಂಡನ್ನು ಅಧಿಕೃತ ದೇಶವಾಗಿ ಗುರುತಿಸಿಲ್ಲ. ಕೆಲ ದಿನಗಳ ನಂತರ ಮೈಕಲ್ ಮತ್ತು ಅವರ ತಂಡ ಹೆಲಿಕಾಪ್ಟರ್ ಮೂಲಕ ಮರಳಿ ಬಂದು ಯಾವುದೇ ದೊಡ್ಡ ಯುದ್ಧವಿಲ್ಲದೆ ಕೋಟೆಯನ್ನು ಮತ್ತೆ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡರು. ದಾಳಿಕೋರರನ್ನು ಬಂಧಿಸಿ ನಂತರ ಬಿಡುಗಡೆ ಮಾಡಲಾಯಿತು. ಈ ಘಟನೆ ಸೀಲ್ಯಾಂಡ್ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧ. ಹಾಗಾದರೆ ಕೊನೆಯ ಪ್ರಶ್ನೆ, ಸೀಲ್ಯಾಂಡ್ ನಿಜವಾಗಿಯೂ ಒಂದು ದೇಶವೇ? ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಒಂದು ದೇಶಕ್ಕೆ ಶಾಶ್ವತ ಜನಸಂಖ್ಯೆ, ಸ್ಪಷ್ಟ ಭೂಭಾಗ, ಸರ್ಕಾರ ಮತ್ತು ಇತರ ರಾಷ್ಟ್ರಗಳೊಂದಿಗಿನ ಸಂಬಂಧ ಹೊಂದುವ ಸಾಮರ್ಥ್ಯ ಬೇಕು. ಸೀಲ್ಯಾಂಡ್ನಲ್ಲಿ ಸರ್ಕಾರ ಇದ್ದರೂ ಯಾವುದೇ ದೇಶದ ಅಧಿಕೃತ ಮಾನ್ಯತೆ ಇಲ್ಲ. ಆದ್ದರಿಂದ ಬಹುತೇಕ ಕಾನೂನು ತಜ್ಞರು ಇದನ್ನು ಸೆಲ್ಫ್ ಡಿಕ್ಲೇರ್ಡ್ ಮೈಕ್ರೋನೇಷನ್ ಎಂದು ಪರಿಗಣಿಸುತ್ತಾರೆ. ಆದರೂ ಇವತ್ತಿಗೂ ಸೀಲ್ಯಾಂಡ್ ತನ್ನನ್ನು ಸ್ವತಂತ್ರ ರಾಷ್ಟ್ರವೇ ಎಂದು ಹೇಳಿಕೊಳ್ಳುತ್ತಿದೆ. ಕೇವಲ ಒಂದು ಹಳೆಯ ಸಮುದ್ರ ಕೋಟೆ ಇಡೀ ಜಗತ್ತಿನಲ್ಲಿ ಕಾನೂನು ಚರ್ಚೆಗೆ ಕಾರಣವಾಗಿರುವುದು ನಿಜಕ್ಕೂ ಆಶ್ಚರ್ಯಕರ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.